ಏನ್ ಬೇಸಿಕ್ ವಿಚಾರಗಳನ್ನೇ ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಕೋಟಿ ಲೆಕ್ಕಾಚಾರಕ್ಕೆ ಹೋದ್ವಿ ನಾವು. ಸಿಂಪಲ್ ಬೇಸಿಕ್ ವಿಚಾರಣೆ ಅಂದ್ರೆ ಇರೋ ಮೆಟ್ರೋನೇ ನಾವು ಕೆಟ್ಟ ನಿಲ್ಲೋದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಕಷ್ಟ ಮಾಡ್ತಾ ಇಲ್ಲ. ಸೊ ಅದೇ ಕುರಿತಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಮಾಡಿರೋದು. ಸೊ ಜನರ ಧ್ವನಿ ನಮ್ಮ ಧ್ಯೇಯ ವಾಕ್ಯ. ಸೊ ಹಾಗಾಗಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆ. ಇದು ಮೆಟ್ರೋ ಇರೋದು ಬೆಂಗಳೂರಿನಲ್ಲಿ ಮಾತ್ರ. ಸೊ ನೀವು ಬೇರೆ ಜಿಲ್ಲೆಯವರು ಕೂಡ ಬೆಂಗಳೂರಿಗೆ ಬರ್ತೀರಿ, ಬಂದು ಮೆಟ್ರೋ ಬಳಕೆಯನ್ನ ಮಾಡಿರ್ತೀರಿ. ಸೊ ನಿಮ್ಮ ಅನುಭವ ಮತ್ತೆ ಈ ರೀತಿ ಆಗ್ತಾ ಇರೋದ್ರ ಬಗ್ಗೆ ಬೇರೆ ಜಿಲ್ಲೆಯವರು ಕೂಡ ಕರೆ ಮಾಡಬಹುದು. ಬರೀ ಬೆಂಗಳೂರಿನವರೇ ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ಇದು ನಮ್ಮ ಮೆಟ್ರೋ. ಸೊ ಹಾಗಾಗಿ ಯಾರು ಬೇಕಾದರೂ ಅದನ್ನ ಬಳಸಬಹುದು. ಸೊ ಹಾಗಾಗಿ ಈ ತಾಂತ್ರಿಕ ದೋಷಗಳಿಂದ ಮೆಟ್ರೋ ರೈಲುಗಳು ಕೆಟ್ಟು ನಿಲ್ತಾ ಇವೆ. BMRCL ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ನಮಗೆ ತಿಳಿಸಬಹುದು. ವಾಟ್ಸ್ಆಪ್ನಲ್ಲೂ ಕೂಡ ಒಂದೆರಡು ಲೈನ್ ಅಲ್ಲಿ ನೀವು ಅಭಿಪ್ರಾಯವನ್ನ ಮಾಡಬಹುದು. ಜೊತೆಗೆ ಎಕ್ಸ್ ಲಿಂಕ್ ಇದೆ, ಅಲ್ಲೂ ಕೂಡ ಆಕ್ಟಿವ್ ಆಗಿರೋರು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಇದರ ಹೊಣೆ ಯಾರು ಇದರ ಹೊಣೆ ಯಾರು ಹೊತ್ಕೊಳ್ಬೇಕು? ಈ ಪ್ರಕರಣಗಳು 60 ಪ್ರಕರಣಗಳು ಏನಾಗಿದೆಯಲ್ಲ, ಈ ರೀತಿ ಮುಂದೆ ಆಗದಂಗೆ ಯಾರು ಕ್ರಮ ವಹಿಸಬೇಕು ಅನ್ನುವಂಥದ್ದನ್ನ ನೀವು ಅಭಿಪ್ರಾಯದಲ್ಲಿ ಹೇಳ್ಕೊಳ್ಬಹುದು. ರೈಟ್. ಅಷ್ಟಕ್ಕೂ ಈಗ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಇಂತಹ ಟೆಕ್ನಿಕಲ್ ಗ್ಲಿಚಸ್, ತಾಂತ್ರಿಕ ದೋಷಗಳು ಕಾಣಿಸ್ತಾ ಇರೋದು ಯಾಕೆ ಅನ್ನುವಂತ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನಲ್ಲಿ ಒಂದು ಕಡೆ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ. ಈ ನಡುವೆ ಪದೇ ಪದೇ ಮೆಟ್ರೋ ಕೈಕೊಡ್ತಾ ಇರುವುದರಿಂದ ಸಹಜವಾಗಿ ಪ್ರಯಾಣಿಕರು ತಾವೊಂದುಕೊಂಡಂತಹ ಸ್ಥಳಕ್ಕೆ ನಿಗದಿತ ಸಮಯದಲ್ಲಿ ಹೋಗಲು ಸಾಧ್ಯವಾಗದೆ ಇದೀಗ ಪರದಾಡುವಂತಹ ಸನ್ನಿವೇಶ ಇದೆ. ಕಳೆದ 2 ವರ್ಷದ ಅಂತರದಲ್ಲಿ ಸರಿಸುಮಾರು 25 ಬಾರಿ ಮೆಟ್ರೋ ಈ ರೀತಿಯಲ್ಲಿ ಕೆಟ್ಟು ನಿಂತಿರೋದ್ರ ಬಗ್ಗೆ ಈಗಾಗಲೇ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಕೂಡ ದೂರು ಕೊಟ್ಟಂತಹ ಬೆನ್ನಲ್ಲೇ ಆಂತರಿಕ ತನಿಖೆ ಮತ್ತು ಒಂದು ತನಿಖೆಯ ಸಮಿತಿಯನ್ನು ಕೂಡ ರಚನೆ ಆಗಿದೆ. ಹಾಗಾದ್ರೆ ಮೆಟ್ರೋದಲ್ಲಿ ಪದೇ ಪದೇ ಈ ರೀತಿ ಯಾಕೆ ಆಗ್ತಿದೆ ಅನ್ನೋದನ್ನು ನೋಡಿದಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಪ್ರಮುಖವಾಗಿ ಮೆಟ್ರೋಗೆ ವಿದ್ಯುತ್ ಏನು ಪೂರೈಕೆ ಆಗುತ್ತೆ, ಅದು ಥರ್ಡ್ ರೈಲ್ ಮೂಲಕ ವಿದ್ಯುತ್ ಪೂರೈಕೆ ಆಗುತ್ತೆ. ಈ ಒಂದು ಪೂರೈಕೆ ಆಗುವಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಆಗಂತಹ ಸಮಯದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಪೂರೈಕೆ ಆಗಂತಹ ಸಂದರ್ಭದಲ್ಲಿ ಏಕಾಏಕಿ ಮೆಟ್ರೋ ಆ ಒಂದು ಜಾಗದಲ್ಲಿ ಹಠಾತ್ತಾಗಿ ನಿಲ್ಲುತ್ತೆ. ಇದರಿಂದ ಸರಿಸುಮಾರು ಪೀಕ್ ಅವರ್ಗಳಲ್ಲಿ 2-3 ಗಂಟೆಗಳ ಕಾಲ ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶ ಇದೆ. ಎರಡನೇದಾಗಿ ಮೆಟ್ರೋದ ಡೋರ್ಗಳೇನಿದೆ ಅದು ಸೆನ್ಸಾರ್ ಮೂಲಕ ಆಪರೇಟ್ ಆಗುತ್ತೆ. ಆ ಒಂದು ಡೋರ್ ನಲ್ಲಿ ಯಾವುದೇ ಒಂದು ಪ್ರಯಾಣಿಕನ ವಸ್ತು ಆಗಿರ್ಬೋದು, ಎಲೆಕ್ಟ್ರಿಕ್ ವಸ್ತು ಆಗಿರ್ಬೋದು ಅಥವಾ ಇನ್ನಿತರ ವೇಲ್ ಆಗಿರ್ಬೋದು, ಇದು ಸಿಲುಕಿಕೊಂಡಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮೆಟ್ರೋ ಡೋರ್ ಕೂಡ ಕ್ಲೋಸ್ ಆಗದಂತಹ ಪರಿಣಾಮ ಆ ಒಂದು ಸಮಯದಲ್ಲೂ ಕೂಡ ಮೆಟ್ರೋ ಏನು ತಾಂತ್ರಿಕ ದೋಷದಿಂದ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ಇರುತ್ತೆ. ಮೂರನೇದಾಗಿ ಇನ್ನು ಆಪರೇಟಿಂಗ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಮೆಟ್ರೋದ ಸಿಗ್ನಲಿಂಗ್ ವ್ಯವಸ್ಥೆ ಆಗಿರ್ಬೋದು, ಪೀಕ್ ಅವರ್ ನಲ್ಲಿ ಸಿಗ್ನಲಿಂಗ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಪ್ರಯಾಣಿಕರ ಹಿತದೃಷ್ಟಿಯಿಂದಲೂ ಕೂಡ ಮೆಟ್ರೋವನ್ನು ಆ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಸಂಚಾರ ಸ್ಥಗಿತ ಮಾಡುವಂತಹ ಒಂದು ಕೆಲಸವನ್ನು BMRCL ಮಾಡುತ್ತೆ. ನಾಲ್ಕನೇದಾಗಿ ಇನ್ನಿತರ ಸಮಸ್ಯೆ, ಉದಾಹರಣೆಗೆ ಈ ಬೆಂಗಳೂರಲ್ಲಿ ಮೆಟ್ರೋ ಶುರುವಾಗಿದ್ದು 2011ರಲ್ಲಾದ್ರೂ ಕೂಡ ಅದರ ಬಿಡಿ ಭಾಗಗಳೇನಿದೆ 5 ವರ್ಷಗಳ ಹಿಂದೆ ಅಂದ್ರೆ ಸರಿಸುಮಾರು ಈಗೀಗ ಹೋಲಿಕೆ ಮಾಡಿದ್ರೆ ಸರಿಸುಮಾರು 15ರಿಂದ 20 ವರ್ಷಗಳ ಹಿಂದೆ ಬೆಂಗಳೂರಿನ ಮೊದಲ ಹಂತದಲ್ಲಿ ಓಡಾಡ್ತಿರುವಂತಹ ಮೆಟ್ರೋ ಹಸಿರು ಮಾರ್ಗದಲ್ಲಿ ಓಡಾಡ್ತಿರುವಂತಹ ಮೆಟ್ರೋದ ಬಿಡಿ ಭಾಗಗಳು ಈ ಹಿಂದೆನೆ ಬಂದಿರೋದ್ರಿಂದ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದಂತಹ ಹಿನ್ನೆಲೆ ಈ ರೀತಿಯಲ್ಲಿ ಪದೇ ಪದೇ ಮೆಟ್ರೋ ಕೈ ಕೊಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ತನಿಖೆ ಕೂಡ ನಡೀತಾ ಇದೆ. ಈ ರೀತಿಯಲ್ಲಿ 2 ವರ್ಷದ ಅಂತರದಲ್ಲಿ ಸರಿಸುಮಾರು 25 ಬಾರಿಯಷ್ಟು ಮೆಟ್ರೋ ಕೈಕೊಟ್ಟಿರೋದ್ರಿಂದ ಇದೀಗ ಪ್ರಯಾಣಿಕರು ಕೂಡ BMRCLಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಕೂಡ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಎಕ್ಸಾಮ್ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಸಂಚಾರ ದಟ್ಟಣೆಯಿಂದ ತಪ್ಪಿಸಿಕೊಳ್ಳುವಂತಹ ಸಲುವಾಗಿ ನಾವು ಮೆಟ್ರೋದಲ್ಲಿ ಬರ್ತೀವಿ. ಇಂತಹ ಸಮಯದಲ್ಲಿ ಮೆಟ್ರೋ ಕೂಡ ಕೈ ಕೊಡ್ತಾ ಇರೋದ್ರಿಂದ ನಮಗೆ ನಿಗದಿತ ಸಮಯಕ್ಕೆ ಸ್ಕೂಲ್ ಕಾಲೇಜಿಗಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ತಾಂತ್ರಿಕ ದೋಷ ಏನಿದೆ ಅದಕ್ಕೆ ಶಾಶ್ವತವಾಗಿರುವಂತಹ ಒಂದು ಪರಿಹಾರ ಕಂಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ದಾವಣಗೆರೆಯಿಂದ ಪವನ್ ಕಾಲರ್ ರೆಡಿ ಇದ್ದಾರೆ. ಪವನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಸಲ ನೀವು ಮೆಟ್ರೋದಲ್ಲಿ ಓಡಾಡಿದಿರಿ ಪವನ್? ಹೇಗಿದೆ ಅನುಭವ? ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಮೆಟ್ರೋದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಈ ರೀತಿ ಆದಾಗ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ್ಲೂ. ಜಾಸ್ತಿ ಮೆಟ್ರೋನು ಅವರು ಕೊಡ್ಬೇಕು. ಆಮೇಲೆ ಇವಾಗ ನಾವು ಜಾಸ್ತಿ ಆಗ್ಲಿ ಕಂಪ್ನಿಗಳಿಗೆ ಜಾಸ್ತಿ ಹೋಗ್ಬೇಕು ಅಂತಂದ್ರೆ ಕಂಪ್ನಿಗಳು ಜಾಸ್ತಿ ಇರೋದು ಬನಶಂಕರಿಯಿಂದ ಟಿನ್ ಫ್ಯಾಕ್ಟ್ರಿ ಕಡೆಯಿಂದ. ಸೊ ಅಲ್ಲಿನೂ ಮೆಟ್ರೋನೇ ಆಗ್ತಾ ಇಲ್ಲ. ಸೊ ಅಲ್ಲಿ ಮೆಟ್ರೋ ಬೇಗನೂ ಆಗ್ಬೇಕು. ಆಮೇಲೆ ರೇಟ್ ಸಹ ರೀಸೆಂಟ್ ಆಗಿ ತುಂಬಾ ಜಾಸ್ತಿನೇ ಇದೆ.
ಸೊ ಅವ್ರು ಕೊಡೋ ರೇಟ್ಗೆ ಅವರು ಬೇರೆ ದೇಶದಿಂದ ಸಾಲ ತಗೊಂಡಿದ್ದಾರೆ ಮಾಡೋದಕ್ಕೆ ಅಂತ ನನಗೆ ಗೊತ್ತಿರೋದು. ಸೊ ಅದನ್ನ ತಗೊಂಡ್ಮೇಲೆ ರೇಟು ಜಾಸ್ತಿ ಆದ್ಮೇಲೆ ಸರ್ವಿಸ್ ಚೆನ್ನಾಗಿ ಕೊಡ್ಬೇಕು. ಆಮೇಲೆ ಏನೇನ್ ತೊಂದರೆಗಳು ಇರುತ್ತಲ್ಲ ಅದನ್ನೆಲ್ಲ ಇವಾಗ ಇಂಟರ್ವಲ್ ಇನ್ನೂ ಜಾಸ್ತಿ ಮಾಡ್ಬೇಕು. ಸೊ ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಜನಕ್ಕೆ. ಎಸ್ ಕರೆಕ್ಟ್ ಪವನ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ರೈಟ್, ಈಗಾಗಲೇ ಗಮನಿಸ್ತಾ ಇದ್ವಿ ಅನೇಕ ತೊಂದರೆಗಳನ್ನ ಈ ನಮ್ಮ ಮೆಟ್ರೋ ಅನುಭವಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಆಡ್ ಆನ್ ಅನ್ನುವಂತ ನಿಟ್ಟಿನಲ್ಲಿ ಈ ಸೂಸೈಡ್ ಸ್ಪಾಟ್ ಆಯ್ತಾ ಹಾಗಾದ್ರೆ ನಮ್ಮ ಮೆಟ್ರೋ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಇಂಥ ಆತ್ಮಹತ್ಯೆ ಪ್ರಕರಣಗಳು ಈ ಕಳೆದ ಒಂದಷ್ಟು ವರ್ಷಗಳಿಂದ ಗಮನಿಸಿದ್ರೆ ಇಂಥದ್ದೇ 20 ಪ್ರಕರಣಗಳು, 4 ಆತ್ಮಹತ್ಯೆ ಪ್ರಕರಣ ನಡೆದಿದೆ. ಅದರ ಜೊತೆಯಲ್ಲಿ 20 ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿರೋದು ಕೂಡ ನಡೆದಿದೆ. ಅದರ ಜೊತೆಯಲ್ಲಿ ಒಂದು 14 ಬಾರಿ ಮೊಬೈಲ್ ಅಥವಾ ಏನಾದ್ರೂ ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಹಳಿಗೆ ಇಳಿದಂತವ್ರು, ಅಂದ್ರೆ ಅನಧಿಕೃತವಾಗಿ ಹಳಿಗೆ ಇಳಿದಂತ ಪ್ರಕರಣಗಳು ಕೂಡ ಈಗಾಗಲೇ ಅನೇಕ ಬಾರಿ ನಡೆದಿರೋದು. ಇದೆಲ್ಲದಕ್ಕೂ ಕೂಡ ಹಾಗಾದ್ರೆ ಕಂಟ್ರೋಲ್ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ಹದಬಸ್ತಿಗೆ ತರೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಗೆ ನಮ್ಮ ಮೆಟ್ರೋ ಹಾಗಾದ್ರೆ ಮಾಡಬೇಕಾಗಿರೋದು ಏನು? ಅಲ್ಲಿ ಕೆಲವೊಂದು ಪ್ರಮುಖ ಸ್ಟೇಷನ್ಗಳಲ್ಲಿ ಈ ರೈಲಿಂಗ್ಗಳನ್ನ ಹಾಕಿದ್ದಾರೆ, ಯಾರು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ರೈಲಿಂಗ್ಗಳನ್ನ ಹಾಕಿದ್ದಾರೆ. ಆದ್ರೆ ಅದು ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ.